ರೈತ ಸಂಘದವರು ಆಮೇಲೆ ಮನವಿ ಕೊಡೋದಾದ್ರೆ ಆಮೇಲೆ ಕೊಡಬಹುದು. ಪ್ಲೀಸ್ ಕೂತ್ಕೊಳ್ಳಿ ದಯಮಾಡಿ. ಎಲ್ಲ ರೈತ ಸಂಘದವರೆಲ್ಲ ಕೂತ್ಕೊಳ್ಳಿ, ಮನವಿ ಸ್ವೀಕಾರ ಮಾಡಿ ಆಮೇಲೆ ನಾವು ಹೋಗೋದು ಇಲ್ಲಿಂದ. ನಡ್ರಿ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಆದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಕೆ.ಎನ್. ರಾಜಣ್ಣ ಅವರೇ, ಹಾಸನ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಶ್ರೀ ಶ್ರೇಯಸ್ ಪಟೇಲ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂಥ ಸಿಮೆಂಟ್ ಮಂಜುನಾಥ್ ಅವರೇ, ಎಲ್ಲ ಸಚಿವರಾದಂಥ ನನ್ನ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ನೀರಾವರಿ ಇಲಾಖೆಯ ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ನಾವೆಲ್ಲರೂ ಸೇರಿ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನ ಮೊದಲನೇ ಹಂತದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದೇವೆ. ಈ ಯೋಜನೆ 2 ಹಂತಗಳಲ್ಲಿ ಕಾರ್ಯಗತ ಆಗ್ತದೆ. ಈಗ ಮೊದಲನೇ ಹಂತದ ಯೋಜನೆ ಉದ್ಘಾಟನೆ ಆಗಿದೆ. 2ನೇ ಹಂತದ ಯೋಜನೆ ಪ್ರಾರಂಭ ಆಗಿ ಇನ್ನು 2026-27ಕ್ಕೆ ಮುಗೀತದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಈ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ಯಾರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಸಂಶಯ ಇಟ್ಟುಕೊಳ್ಳಬಾರದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಜನರಲ್ಲಿ ಅನುಮಾನವನ್ನ, ಸಂಶಯವನ್ನ
ಹುಟ್ಟು ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಆಧಾರರಹಿತವಾದಂತ ಜನರನ್ನ ತಪ್ಪುದಾರಿಗೆಳಿತಕ್ಕಂಥ ಪ್ರಯತ್ನವೇ ಹೊರತು ಯಾವುದು ಕೂಡ ಸತ್ಯ ಇಲ್ಲ. ಈಗ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಿ, ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಇವತ್ತು ಮೊದಲನೇ ಹಂತದ ಯೋಜನೆ ಮುಗಿದಿದೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಈ ಎತ್ತಿನ ಹೊಳೆ ಯೋಜನೆಯನ್ನ ಭೂಮಿ ಪೂಜೆ ಮಾಡಿದ್ದು ನಾನೇ. ಅವತ್ತು ಜಲಸಂಪನ್ಮೂಲ ಸಚಿವರಾಗಿದ್ದವರು ಎಂ ಬಿ ಪಾಟೀಲ್. ಚಿಕ್ಕಬಳ್ಳಾಪುರದಲ್ಲಿ ಉದ್ಘಾಟನೆ ಆಯಿತು, ಶಂಕುಸ್ಥಾಪನೆ ಆಯಿತು. ಶಂಕುಸ್ಥಾಪನೆ, ಭೂಮಿ ಪೂಜೆ. ಆಗ ಮೊಯ್ಲಿಯವರು ಲೋಕಸಭಾ ಸದಸ್ಯರಾಗಿದ್ದರು, ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾಗಿದ್ದರು. ಯಾಕೆ ಮುನಿಯಪ್ಪನವ್ರಿಗೆ ನೀವು ಸ್ವಲ್ಪ ಸಹನೆ ಕಳ್ಕೊಬಿಡ್ತೀರಲ್ಲ? ಎಲ್ಲ ಹೇಳ್ತೀನಿ, ಸ್ವಲ್ಪ ಇರ್ರಿ. ಯು ಆರ್ ಲೂಸಿಂಗ್ ಯುವರ್ ಟೆಂಪರ್ ಅನ್ನೆಸರ್ಲಿ. ಮೊಯ್ಲಿಯವರು ಆಗ ಅಧ್ಯಕ್ಷರಾಗಿದ್ದರು. ಈ ಯೋಜನೆ ಆಗಬೇಕು ಅಂತೇಳಿ ರಮೇಶ್ ಕುಮಾರ್ ಅವರು, ಕೃಷ್ಣ ಬೈರೇಗೌಡರು, ಕೆ ಎಚ್ ಮುನಿಯಪ್ಪನವರು, ಸಾಕ ಇನ್ನೊಂದು ಸರಿ ಹೇಳ, ಕೆ ಎಚ್ ಮುನಿಯಪ್ಪನವರು, ಸುದರ್ಶನ್ ಅವರು, ನಜೀರ್ ಅಹಮದ್ ಅವರು, ಆ ಭಾಗದ ಎಲ್ಲ ಶಾಸಕರುಗಳು ಕೂಡ ಎತ್ತಿನ ಹೊಳೆ ಯೋಜನೆ ಆಗಬೇಕು, ಇದು ಬಹಳ ದಿನಗಳಿಂದ ಜನರ ಅಪೇಕ್ಷೆ, ಅದಕ್ಕೆ ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಈ ಯೋಜನೆ ಇದೆಯಲ್ಲ, ಇದನ್ನ ಬಿಜೆಪಿ ಸರ್ಕಾರ ಇದ್ದಾಗಲೇ ರೂಪಿಸಿದ್ರು. ಆದರೆ ಭೂಮಿ ಪೂಜೆ ಮಾಡಿದ್ದು ನಾವು, ಹಣ ಕೊಟ್ಟಿದ್ದು ನಾವು, ಟೆಂಡರ್ ಕರೆದದ್ದು ನಾವು. ಇಲ್ಲೇ ಎಂ ಬಿ ಪಾಟೀಲ್ ಇದ್ದಾರೆ, ಮೊಯ್ಲಿಯವರು ಇದ್ದಾರೆ, ಕೆ ಎಚ್ ಮುನಿಯಪ್ಪ ಇದ್ದಾರೆ, ಕೋಲಾರ ಜಿಲ್ಲೆ ಎಲ್ಲ ಶಾಸಕರುಗಳು ಕೂಡ ಎಲ್ಲ ಇದ್ದಾರೆ, ನಾರಾಯಣ ಸ್ವಾಮಿ, ನಂಜೇಗೌಡ, ಮಂಜುನಾಥ ಅವರೆಲ್ಲರೂ ಕೂಡ ಇದ್ದಾರೆ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ರೂರಲ್ಲು, ಹಾಸನ, ರಾಮನಗರ, ಈ 7 ಜಿಲ್ಲೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಯೋಜನೆ. 7 ಜಿಲ್ಲೆಗಳಿಗೆ. ಆದರೆ ಪ್ರಾರಂಭ ಆದದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಅವ್ರಿಗೆ ಕುಡಿಯ ನೀರನ್ನು ಕೊಡಬೇಕು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಆಮೇಲೆ ತುಮಕೂರು, ಆಮೇಲೆ ಈ ಶಿವಲಿಂಗೇಗೌಡ ಇದಾನಲ್ಲ, ಅರಸೀಕೆರೆಗೆ ನಮಗೂ ಬೇಕು, ಕೆರೆಗಳು ತುಂಬಿಸ್ಬೇಕು ಅಂತೇಳಿ ಶಿವಲಿಂಗೇಗೌಡ, ಹಾಸನ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಆಮೇಲೆ ಚಿಕ್ಕಮಗಳೂರು, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಸುಮಾರು 24.01 TMC ನೀರು ಬೇಕಾಗ್ತದೆ. 527 ಕೆರೆಗಳು ಮತ್ತು ಈ ಎಲ್ಲ ಜಿಲ್ಲೆಗಳಿಗೆ ಕುಡಿಯ ನೀರನ್ನು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಬರಪೀಡಿತ ಪ್ರದೇಶಗಳು ಇವು,
ಕುಡಿಯ ನೀರಿನ ಸಮಸ್ಯೆ ಬಹಳ ಕಾಡ್ತಾ ಇತ್ತು. ಈ ಜಿಲ್ಲೆಗಳಿಗೆ ನಾನು ಜಯಚಂದ್ರನು ಮರೆತುಬಿಟ್ಟೆ. ಜಯಚಂದ್ರನು ಕೂಡ ಅವರು ತುಮಕೂರಿಗೆ ಹೇಳ್ತಾ ಇದ್ರು. ಆಮೇಲೆ ನನಗೆ ಹೇಳಿದ್ರು ಇವೆಲ್ಲ ಜಿಲ್ಲೆಗಳನ್ನು ಸೇರ್ಸ್ ಮಾಡೋಣ. ಎಷ್ಟು ನೀರು ಬೇಕಾಗ್ತದೆ? 24.01 TMC ನೀರು ಬೇಕಾಗ್ತದೆ. ಕುಡಿಯ ನೀರಿಗೆ ಎಷ್ಟು ಬೇಕಾಗ್ತದೆ? 14.56 TMC ನೀರು ಬೇಕಾಗ್ತದೆ. ಕೆರೆಗಳು ತುಂಬಿಸ್ಲಿಕ್ಕೆ ಎಷ್ಟು ನೀರು ಬೇಕಾಗ್ತದೆ? 9.9, ಸುಮಾರು 10 TMC ನೀರು. ಸುಮಾರು 10 TMC ನೀರು ಕೆರೆಗಳು ತುಂಬಿಸ್ಲಿಕ್ಕೆ ಬೇಕಾಗ್ತದೆ. ಇದು ಮೂಲತಃ ಕುಡಿಯೋ ನೀರಿನ ಯೋಜನೆ.